ಐರ್ಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್, ಇಂಗ್ಲೆಂಡ್ ವಿರುದ್ಧ T20ನಲ್ಲಿ ವೈಟ್ ವಾಶ್, ಏಕದಿನ ಮಾದರಿಯಲ್ಲೂ ಕೂಡ ಸೋಲು. ಕಳೆದ 1 ತಿಂಗಳ ಅಂತರದಲ್ಲಿ ಭಾರತ 3 ಸರಣಿಗಳನ್ನು ಸೋತಿದೆ. ಎಲ್ಲವೂ ಕೂಡ ಐತಿಹಾಸಿಕ ಸೋಲುಗಳೇ, ಟೀಮ್ ಇಂಡಿಯಾ ಪಾಲಿನ ಕರಾಳ ನೆನಪುಗಳೇ. ಈಗ ಇದೇ ಭಾರತ ತಂಡ ಜಿಂಬಾಬ್ವೆಗೆ ಯಾರಿದೆ. ಜುಲೈ 23ರಿಂದ 3 ಪಂದ್ಯಗಳ T20 ಸರಣಿ ನಡೆಯಲಿದೆ. ಹೊಸ ಕೋಚ್, ಅನ್ಕ್ಯಾಪ್ಡ್ ಪ್ಲೇಯರ್ಸ್, ಹೇಗಿದೆ ಯಂಗ್ ಇಂಡಿಯಾ? T20 ಸರಣಿಗಳ ಸೋಲು ನಿಲ್ಲುತ್ತಾ? ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಬರ್ತಾರಾ? ಏನೆಲ್ಲ ಚಾಲೆಂಜಸ್ ಇದೆ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಈಗ ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ಗಳಲ್ಲಿ ಬ್ಯುಸಿಯಾಗಿದೆ. ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿ ಮುಗಿದು 4 ದಿನಗಳಲ್ಲಿ T20 ಸರಣಿ ಆರಂಭ ಆಗಲಿದೆ. ಜಿಂಬಾಬ್ವೆಯಲ್ಲಿ 3 ಪಂದ್ಯಗಳ T20 ಸರಣಿ ನಡೆಯಲಿದ್ದು, ಮೊದಲ ಪಂದ್ಯ ಜುಲೈ 23 ಅಂದರೆ ಗುರುವಾರ ನಡೆದರೆ, 2ನೇ ಪಂದ್ಯ ಶನಿವಾರ, ಹಾಗೆ ಕೊನೆಯ ಪಂದ್ಯ ಭಾನುವಾರ ನಡೆಯಲಿದೆ. ಆಲ್ರೆಡಿ ಭಾರತದ ಆಟಗಾರರು ಜಿಂಬಾಬ್ವೆ ತಲುಪಿದ್ದು ಸರಣಿ ಗೆಲುವಿನ ಪ್ಲಾನ್ನಲ್ಲಿದ್ದಾರೆ. ಜಿಂಬಾಬ್ವೆ ಏನೋ ಈಸಿ ಟಾರ್ಗೆಟ್ ಅನ್ನಿಸಿದ್ರು ಕೂಡ ಪ್ರಸ್ತುತ ಸಿಚುಯೇಷನ್ ಮೊದಲಿನ ಥರ ಇಲ್ವೇ ಇಲ್ಲ. ಭಾರತದ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಈ ಸರಣಿಯು ಕೂಡ ಚಾಲೆಂಜಿಂಗ್ ಆಗಿಯೇ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಸರಣಿಗೆ ಪ್ರತ್ಯೇಕ ಹಂಗಾಮಿ ಕೋಚ್ ಅನ್ನ ನೇಮಿಸದೆ ಸಹಾಯಕ ಸಿಬ್ಬಂದಿಯೊಂದಿಗೆ ನಿರ್ವಹಿಸೋಕೆ BCCI ನಿರ್ಧಾರವನ್ನ ಮಾಡಿದೆ. VVS ಲಕ್ಷ್ಮಣ್ ಅವರು ಹಂಗಾಮಿ ಹೆಡ್ ಕೋಚ್ ಆಗಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಹಾಗೆ ಭಾರತದ ಮಾಜಿ ಕ್ರಿಕೆಟಿಗ ರಿಷಿಕೇಶ್ ಕಾನಿಟ್ಕರ್ VVS ಲಕ್ಷ್ಮಣ್ ಅವರ ಜೊತೆ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನು ಮಾಜಿ ಸ್ಪಿನ್ನರ್ ಸುನಿಲ್ ಜೋಶಿ ಬೌಲಿಂಗ್ ಕೋಚ್ ಆಗಿರ್ತಾರೆ. ಹಾಗಂತ VVS ಲಕ್ಷ್ಮಣ್ಗೆ ಇದು ಮೊದಲ ಸರಣಿ ಏನೂ ಅಲ್ಲ. ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಆಗಿದ್ದಾಗಲೂ ಕೂಡ ಕೆಲ ಸರಣಿಗಳಲ್ಲಿ ಹಂಗಾಮಿ ಕೋಚ್ ಆಗಿ ಜವಾಬ್ದಾರಿಯನ್ನು ತಗೊಂಡಿದ್ರು. ಆದರೆ ಈ ಸಲ ತಂಡ ಬೇರೆಯದ್ದೇ ರೀತಿ ಇರೋದ್ರಿಂದ ಲಕ್ಷ್ಮಣ್ ಅವ್ರಿಗೂ ಕೂಡ ಸವಾಲುಗಳಿವೆ. ಜಿಂಬಾಬ್ವೆ ಸರಣಿಯಲ್ಲಿ ಯುವ ಪಡೆಯ ದಂಡು. ಜಿಂಬಾಬ್ವೆ ಸರಣಿಗೆ ಅನೌನ್ಸ್ ಆಗಿರುವಂತಹ ಭಾರತ ತಂಡದಲ್ಲಿ ಮೇಜರ್ ಬದಲಾವಣೆಗಳನ್ನೇ ಮಾಡಲಾಗಿದೆ. ಸೀನಿಯರ್ ಸಂಜು ಸ್ಯಾಮ್ಸನ್ ಸೇರಿದಂತೆ ಕೆಲ ಅನುಭವಿ ಆಟಗಾರರನ್ನ ತಂಡದಿಂದ ಹೊರಗಿಡಲಾಗಿದೆ. ಹಾಗೆ ಯಂಗ್ಸ್ಟರ್ಸ್ಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ. ಗಾಯದ ಕಾರಣದಿಂದಾಗಿ ಕಳೆದ 2 ವರ್ಷಗಳಿಂದ ತಂಡದಿಂದ ಹೊರಗಿದ್ದಂತ ವೇಗದ ಬೌಲರ್ ಮಯಾಂಕ್ ಯಾದವ್ ಅವರನ್ನ ಮತ್ತೆ ತಂಡದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇನ್ನು ಮಯಾಂಕ್ ಕೊನೆಯ ಬಾರಿಗೆ ಭಾರತ ಪರ ಆಡಿದ್ದು ಅಕ್ಟೋಬರ್ 2024ರಲ್ಲಿ. ಮತ್ತೊಂದು ಕಡೆ ರಿಂಕು ಸಿಂಗ್ ಕೂಡ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ರಿಂಕು ಸಿಂಗ್ ಕೊನೆಯ ಬಾರಿಗೆ ಈ ವರ್ಷದ ಫೆಬ್ರವರಿಯಲ್ಲಿ ಮೆನ್ ಬ್ಲೂ ಜರ್ಸಿ ಪರ ಆಡಿದ್ರು. ಅನಂತರ ಐರ್ಲೆಂಡ್ ಹಾಗೆ ಇಂಗ್ಲೆಂಡ್ ವಿರುದ್ಧದ T20 ಸರಣಿಗಳಲ್ಲಿ ಅವರನ್ನ ಹೊರಗಿಡಲಾಗಿತ್ತು. ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತಹ ಪ್ರಭಸಿಮ್ರಾನ್ ಸಿಂಗ್ ಹಾಗೆ ವೇಗದ ಬೌಲರ್ಗಳಾದಂಥ ಯಶ್ ಠಾಕೂರ್ ಹಾಗೆ ಅಶೋಕ್ ಶರ್ಮಾ ಅವರನ್ನು ಕೂಡ ತಂಡದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇನ್ನು ಯಶ್ ಪ್ರಭಸಿಮ್ರಾನ್ ಸಿಂಗ್ IPLನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಆಡ್ತಿದ್ದಾರೆ. ಹಾಗೆ ಅಶೋಕ್ ಶರ್ಮಾ ಗುಜರಾತ್ ಟೈಟನ್ಸ್ ತಂಡದ ಭಾಗವಾಗಿದ್ದಾರೆ. ಕ್ಯಾಪ್ಟನ್ ಆದ್ಮೇಲೆ ಮೊದಲ ಗೆಲುವಿನ ಹುಡುಕಾಟದಲ್ಲಿರೋ ಶ್ರೇಯಸ್. ಇನ್ನು ಜಿಂಬಾಬ್ವೆ ಪ್ರವಾಸ ಭಾರತೀಯರ ಪಾಲಿಗೆ ತುಂಬಾನೇ ಸ್ಪೆಷಲ್ ಆಗಲಿದೆ. ಯಾಕಂದ್ರೆ ಈ ಸರಣಿಯಲ್ಲೂ ಕೂಡ 15 ವರ್ಷದ ವೈಭವ್ ಸೂರ್ಯವಂಶಿ ಜಾಯ್ನ್ ಆಗಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಲ್ಲಿ ಸೂರ್ಯವಂಶಿ ಸದ್ದು ಮಾಡಿಲ್ಲ. ಜಿಂಬಾಬ್ವೆಯಲ್ಲಿ ತಮ್ಮ ಖದರ್ ತೋರಿಸುವಂತ ನಿರೀಕ್ಷೆ ಇದೆ. ಹಾಗೆ ಶ್ರೇಯಸ್ ಅಯ್ಯರ್ಗೆ ನಾಯಕನಾಗಿ ಇನ್ನೂ ಕೂಡ ತಮ್ಮ ಮೊದಲ ಗೆಲುವಿಗಾಗಿ ಕಾಯ್ತಾ ಇದ್ದಾರೆ. ಇದುವರೆಗೆ 7 ಪಂದ್ಯಗಳನ್ನು ಆಡಿದ್ದಾರೆ. 7 ಪಂದ್ಯಗಳಲ್ಲೂ ಕೂಡ ಟಾಸ್ ವಿನ್ ಆಗಿದ್ದಾರೆ. ಬಟ್ 1 ಪಂದ್ಯದಲ್ಲೂ ಕೂಡ ಮ್ಯಾಚ್ ವಿನ್ ಆಗಿಲ್ಲ. 1 ಪಂದ್ಯ ಮಳೆಯಿಂದ ರದ್ದಾಗಿದ್ರೆ ಉಳಿದ 6 ಪಂದ್ಯಗಳಲ್ಲೂ ಕೂಡ ಭಾರತ ತಂಡ ಸೋಲನ್ನ ಕಂಡಿದೆ. ಹೀಗಾಗಿ ಜಿಂಬಾಬ್ವೆ T20 ಸರಣಿಯಲ್ಲಿ ಅಯ್ಯರ್ ಗೆಲುವಿನ ಹುಡುಕಾಟದಲ್ಲಿದ್ದಾರೆ. ಇನ್ನು ಭಾರತ ಹಾಗೆ ಜಿಂಬಾಬ್ವೆ ನಡುವಿನ 3 ಪಂದ್ಯಗಳು ಕೂಡ ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಸ್ಟಾರ್ಟ್ ಆಗಲಿವೆ. ಹಾಗೆ ಎಲ್ಲಾ ಪಂದ್ಯಗಳು ಕೂಡ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲೇ ನಡೆಯಲಿವೆ. ಒಟ್ನಲ್ಲಿ ಕಳೆದ 1 ತಿಂಗಳಲ್ಲಿ 3 ಸರಣಿಗಳಿಂದ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಅಟ್ಲೀಸ್ಟ್ ಜಿಂಬಾಬ್ವೆ ಪ್ರವಾಸದಲ್ಲಾದರೂ ಕೂಡ ಗೆದ್ದು ಮತ್ತೆ ಹಳೆಯ ಟ್ರ್ಯಾಕ್ಗೆ ಬರಬೇಕಿದೆ. ನಮಸ್ಕಾರ.